ಜಗತಿ ಜಗತಿ. ಜೈ ಶ್ರೀರಾಮ್. ಜಗತಿ ಚಾನೆಲ್ಗೆ ಸ್ವಾಗತ. ನಮ್ಮ ಜಗತಿ ಚಾನೆಲಿನ ಹಲವಾರು ಉದ್ದೇಶಗಳಲ್ಲೊಂದಾದ ಪ್ರತಿಭಾ ಪರಿಚಯದಲ್ಲಿ ಇಂದು ನಾವು ಪ್ರೇಮ ಭಟ್ ಅವರನ್ನ ಪರಿಚಯ ಮಾಡ್ಕೊಳ್ಳೋಣ. ಬನ್ನಿ. ನಮಸ್ತೆ ಪ್ರೇಮ ಭಟ್ ಅವರೇ. ನಮಸ್ತೆ ಬಿಂದು ಅವರೇ. ನಮ್ಮ ಚಾನೆಲ್ಗೆ ನಿಮ್ಗೆ ಸ್ವಾಗತ. ಥ್ಯಾಂಕ್ ಯು. ನಿಮ್ಮ ಮನೆ ಅಂಗಳದಲ್ಲಿ ವಾತಾವರಣ ನೋಡಿದ್ರೆ ನನಗೆ ತುಂಬಾ ಖುಷಿ ಆಯ್ತು. ಯಾಕೆಂದ್ರೆ ಇತ್ತೀಚೆಗೆ ಕೆಲವು ದಿನಗಳಂದ್ರೆ ಒಂದು 6-8 ದಿನಗಳ ಹಿಂದೆ ನನ್ನ ಫ್ರೆಂಡ್ ಸಹನಾ ಜೋಶಿಯಿಂದ ಫೋನ್ ಬಂತು. ನೀನು ಜಗತಿ ಚಾನೆಲ್ಗೆ ತುಂಬಾ ವಿಡಿಯೋಗಳನ್ನೆಲ್ಲ ಮಾಡಿ ಪ್ರತಿಭೆಗಳನ್ನ ಪರಿಚಯಿಸ್ತಾ ಇದೀಯಾ, ಇಲ್ಲೊಂದು ಅದ್ಭುತವಾದ ಒಂದು ಮನೆ ಇದೆ, ಅಲ್ಲಿ ಅಂಗಳದಲ್ಲಿ ತುಂಬಾ ಒಂದು ನಿನಗ್ ಬೇಕಾಗುವಂತ ವಿಷಯಗಳಿವೆ, ಹೋಗ್ ಭೇಟಿ ಮಾಡು ಅಂತ ಬಂದ ತಕ್ಷಣ ತುಂಬಾ ಖುಷಿ ಆಯ್ತು. ನಿಮ್ಮ ಮನೆ ಅಂಗಳದಲ್ಲಿರುವ ಈ ಹೂಗಳು ಮತ್ತೆ ನಿಮ್ಮ ಕ್ರಿಯೇಟಿವಿಟಿಯನ್ನು ನೋಡಿ ಖಂಡಿತ ನೀವೊಂದು ಮಾತಾಡ್ಸುವಂತ ವ್ಯಕ್ತಿನೇ ಅನಿಸ್ತು. ಥ್ಯಾಂಕ್ ಯು. ನಿಮ್ಮದೊಂದು ಕಿರು ಪರಿಚಯ ನಿಮ್ ಮೂಲಕನೇ ತಿಳ್ಕೊಳ್ಳೋಣ ಅಂತ ಮಾಡ್ಕೊಡ್ತೀರಾ? ನನ್ನ ಹೆಸರು ಪ್ರೇಮಾ ಭಟ್ ಹೇಳಿ. ನಾ ಮೂಲ ಸಾಗರದವ್ರಾದ್ರು ನಾ ಹುಟ್ಟಿ ಬೆಳೆದಿದ್ದು ಎಲ್ಲ ಸಿರ್ಸೆಲೆ, ಕಾಲೇಜ್ ಮುಗಿಸಿದ್ದು ಸಿರ್ಸೆಲೆ, B.Com ವರೆಗೂ ಓದಿದ್ದೇನೆ. ನಂತರ ಮದ್ವೆ ಮಾಡಿದ್ರು. ನಮ್ಮ ಮನೆಯವ್ರ ಹೆಸರು ಗೋವಿಂದ್ ಎಸ್ ಭಟ್ ಅಂತ. ಅವರು ವೆಟರ್ನರಿ ಡಾಕ್ಟರ್ ಆಗಿದ್ರು, ಈಗ ರಿಟೈರ್ ಆಗಿದ್ದಾರೆ. ಮತ್ತೆ ನಂಗೆ 2 ಜನ ಮಕ್ಕಳು. ಮಗಳು ಅನುಷಾ ಅಂತ, ಅವಳನ್ನ ಸಂಪೆಸರ್ ಕೊಟ್ಟಿದ್ದಾರೆ. ಮಗ ಅಭಿಷೇಕ್, ಸೊಸೆ ಸುಷ್ಮಿತಾ, ಅಳಿಯನ ಹೆಸರು ವಿನಯ. ಎಲ್ಲಾ ಮಕ್ಕಳು ಸೆಟ್ಲ್ ಎಲ್ಲ ಸೆಟ್ಲ್ ಆಗಿದೆ. ಈಗ ಸಾಮಾನ್ಯವಾಗಿ ನಿಮ್ಮ ಮನೆ ಅಂಗಳದಲ್ಲಿ ಎಷ್ಟೇ ಆಕ್ಟಿವ್ ನೀವು ನಿಮ್ಮ ಆಕ್ಟಿವ್ ತನವನ್ನು ತೋರಿಸಿದೀರಾ, ಹಾಗೆ ನಿಮ್ಮಲ್ಲೂ ಒಂದಷ್ಟು ಪ್ರತಿಭೆಗಳ ಅಡಗಿವೆ ಅಂತ ನಾನು ಅಂದ್ಕೊಂಡಿದ್ದೇನೆ. ನೀವು ಬಾಲ್ಯದಿಂದ ಏನೇನು ಆಕ್ಟಿವಿಟಿಯಲ್ಲಿ ಭಾಗವಹಿಸ್ತಿದ್ರು ಅಥವಾ ನಿಮ್ಮ ಕಲೆ ಏನಾದ್ರೂ ನಿಮ್ಮಲ್ಲಿ ಇದೆಯಾ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ನಾನು ಸುಮಾರು 5ನೇತಿಂದ ಭರತನಾಟ್ಯ, ಅವಾಗ ಉಡುಪಿಯಿಂದ ಬರ್ತಿದ್ರು ಕಲ್ಸ್ಲಿಕ್ಕೆ, ಕಣ್ಣನ್ ಅಂತ. ಅವ್ರ ಹತ್ರ 15 ವರ್ಷ ಭರತನಾಟ್ಯ ಕಲ್ತಿದ್ದೇನೆ. ಜೂನಿಯರ್ ಪರೀಕ್ಷೆನೂ ಆಗಿದೆ. ನಂತರ ಮದುವೆ ಆಯ್ತು, ಎಲ್ಲ ಬೇರೆ ಬೇರೆ ಊರು, ಟ್ರಾನ್ಸ್ಫರಬಲ್ ಜಾಬ್. ಮತ್ತೆ ಮಧ್ಯೆ ಎಲ್ಲ ಕೆಲವು ಬೇರೆ ಬೇರೆ ಊರಿಗೆ ಹೋದಾಗ ಈ ಕಸೂತಿ ಹಂಗಿದ್ದೆಲ್ಲ ಕಲ್ತೆ, ಸುಮಾರು ಕಲ್ತೆ. ಆಮೇಲೆ ಸಿರ್ಸಿಗೆ 2000ನೇ ಇಸ್ವಿಗೆ ಸಿರ್ಸಿಗ್ ಬಂದ್ವಿ. ಸಿರ್ಸಿಗ್ ಬಂದ ಮೇಲೆ ಮತ್ತೆ ಒಂದ್ ಸ್ವಲ್ಪ ಹೊಲ್ಗೆ ಕ್ಲಾಸು ಅದು ಇದು ಎಲ್ಲ ಮಾಡ್ಕೊಂಡೆ. ಕಡೆ ಮಕ್ಕಳದ್ದು ಶಾಲೆ ಕಾಲೇಜು ಅದೆಲ್ಲ ಮುಗ್ಸಿ ಆದ್ಮೇಲೆ 50 ವರ್ಷದ ನಂತರ ಯಕ್ಷಗಾನ ಕ್ಲಾಸಿಗೆ ಸೇರ್ಕೊಂಡೆ. 6 ವರ್ಷ ಯಕ್ಷಗಾನ ಮಾಡ್ದೆ. ಈ ವರ್ಷ ಕುಣಿತ ಬಿಟ್ಟಿದ್ದೇನೆ ಯಕ್ಷಗಾನ. ಯಾಕೆ ಅಂದ್ರೆ ಸ್ವಲ್ಪ ಹೆವಿ ಅಂದ್ರೆ ಕುಣಿತ ಮಾಡ್ಕೊಂಡು ಮಾತಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಯ್ತು ನನ್ಗೆ, ಅದಕ್ಕಾಗಿ ಬಿಟ್ಟೆ, ಕುಣಿತ ಬಿಟ್ಟೆ. ಬಾಕಿ ಅವ್ರಿಗೆ ಸಹಾಯ ಮಾಡುದು, ಕ್ಲಾಸಿಗೆ ಅಂತೂ ಪಾಲ್ಗೊಳ್ತೀರಾ? ಪಾಲ್ಗೊಳ್ತೇನೆ. ಅಂದ್ರೆ ನಮ್ದೊಂದು ಯಕ್ಷಕಲಾ ಸಂಘ ಮಾಡಿ ಒಂದು ಟ್ರಸ್ಟ್ ಮಾಡಿದ್ವಿ, ಅದ್ರ ಸೆಕ್ರೆಟರಿ ನಾನು. ಹಂಗಾಗಿ ಒಡನಾಟ ಎಲ್ಲ ಇದೆ. ನಮ್ದೇ ಸಂಸ್ಥೆ, ಹೋಗಿ ಬಂದು ಮಾಡಿ ಬೇಕಾದದ್ದೆಲ್ಲ ಮಾಡಿ ಆತರ ಕಾರ್ಯಕ್ರಮ. ಸುಮ್ನೆ ಕೂರೋ ಅಲ್ಲ, ಸ್ವಲ್ಪ ಬಿಸಿ, ಸುಮ್ನೆ ಕೂರ್ಲಿಕ್ಕೆ ಸ್ವಲ್ಪ ಬೇಜಾರು. ಹುಲ್ಗೆನು ಮಾಡ್ಕೊಳ್ತೇನೆ, ನಮ್ದೆಲ್ಲ ನಾನೇ ಮಾಡ್ಕೊಳ್ತೇನೆ. ಟೇಲರಿಂಗ್ ಉಂಟು. ಟೇಲರಿಂಗ್ ಅಂದ್ರೆ ಮನೆ ಮಟ್ಟಿಗೆ. ಅದೆಲ್ಲ ಪ್ರತಿಭೆಗಳ ಜೊತೆಗೆ ಇಷ್ಟೇ ಆಕ್ಟಿವಿಟೀಸ್ ಜೊತೆಗೆ ನಿಮ್ ಮನೆ ಅಂಗಳದಲ್ಲಿ ಇಷ್ಟೊಂದು ಹೂಗಳು ನಗ್ತಾ ಇವೆಯಲ್ಲ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಯಾಕೆಂದ್ರೆ ಸಾಮಾನ್ಯವಾಗಿ ನೀವು ಹೆಚ್ಚಿಗೆ ಈಗ ಪರಿಚಯ ಆಗ್ತಾ ಇರೋದು ಈ ಹೂ ಗಿಡಗಳಿಂದ. ಅದು ಎಷ್ಟು ಜಾತಿ ಗಿಡಗಳನ್ನು ಬೆಳೆದಿದ್ದೀರಾ. ನಿಮ್ಮನೆ ಒಂದ್ ಸುತ್ತ ಹಾಕ್ ಬಂದ್ರೆ ನನಗೆ ಒಂದು ದೊಡ್ಡ ಯಾವ್ದೋ ಒಂದು ಪಾರ್ಕ್ ನೋಡ್ದಂತ ಅನುಭವ ಆಯ್ತು. ಜಾಗ ಸಣ್ಣ ಅಂತೀರಾ, ಆದ್ರೆ ಎಲ್ಲಾ ಜಾತಿ ಹೂ ಗಿಡಗಳು ನಿಮ್ಮ ಮನೆ ಅಂಗಳದಲ್ಲಿ ಇವೆ. ಅದ್ ಹೇಗ್ ಸಾಧ್ಯ? ಎಷ್ಟು ವರ್ಷದಿಂದ ನಿಮ್ಗದ್ ಹೇಗ್ ಆಸಕ್ತಿ? ಅದ್ರ ಬಗ್ಗೆ ಹೇಳ್ತೀವಿ. ನಂಗೆ ಮುಂಚಿಂದನೂ ಹೂವಿನ ಗಿಡದ ಬಗ್ಗೆ ಆಸಕ್ತಿ ಇತ್ತು. ಆದ್ರೆ ಎಲ್ಲ ಬೇರೆ ಕಡೆ ಹೋದಾಗ ಎಲ್ಲ ಬಾಡಿಗೆ ಮನೆ, 3-4 ವರ್ಷಕ್ಕೆ ಬೇರೆ ಬೇರೆ ಮನೆ. ಆಮೇಲೆ 2000ನೇ ಇಸ್ವಿಲಿ ಇಲ್ಲಿ ಬಂದ ಮೇಲೆ ಸಣ್ಣದಾಗಿ ಶುರು ಮಾಡ್ಕೊಂಡೆ ಮೊದ್ಲು. ಆಮೇಲೆ ಅದೇ ದೊಡ್ಡದಾಗಿ ಈಗ ಸುಮಾರು ಒಂದೊಂದು ಒಂದೊಂದು
ತರದ್ದು ಸುಮಾರು ಜಾತಿ ಇದೆ. ಜಾತಿ. ಆತರ ಸಾಮಾನ್ಯ ನಿಮ್ ಕಾಂಪೌಂಡ್ ಅಲ್ಲಿ ಎಷ್ಟು ಜಾತಿ ಗಿಡಗಳು ಏನಾದ್ರು ಅಂದಾಜ್ ಇದೆಯಾ ನಿಮ್ಗೆ? ಈಗ ಒಂದೊಂದು ಹೆಸರು ಹೇಳ್ತೇನೆ, ನೀವ್ ಲೆಕ್ಕ ಹಾಕಿ. ಇದು ನಿತ್ಯ ಪುಷ್ಪ, ಆಮೇಲೆ ಇದು ಪಿಟೋನಿಯಾ ಅಂತಾರೆ ಇದಕ್ಕೆ, ಅದಕ್ಕೆ ಕೊಲೊಂಚಿಯಾ ಅಂತಾರೆ, ದಾಸವಾಳ ಗಿಡ ಇವೆ, ಜಿರೇನಿಯಂ ಇವೆ, ಎಂತೋರಿಯಂ ಇದೆ, ಮತ್ತೆ ಆಫ್ರಿಕನ್ ವೈಲೆಟ್ ಇದೆ. ಇಷ್ಟ ಜಾತಿ ಅಂದ್ರೆ ಎಲ್ಲ ಸ್ಪೆಷಲ್ ಜಾತಿಗಳು ನಿಮ್ ಹತ್ರ ಇವೆ. ಅದು ಬಿಟ್ಟು ಹಲವಾರು ನೋಡಿದೆ ನಾನು ದಿನನಿತ್ಯದಲ್ಲಿ ನಮ್ ಎಲ್ಲರ ಮನೆಗಳಲ್ಲೂ ಬೆಳೆಯುವಂತ ಸಾಮಾನ್ಯ ಗಿಡಗಳಂತೂ ಅದು ಇದೆ. ಮತ್ತೆ ಈಗ ನಮ್ಮ ಹವ್ಯಕರಿಗೆ ಬೇಕಾಗುವಂತ ಒಂದೆಲ್ಗ, ಆಮೇಲೆ ಎಲ್ವರ್ಗೆ ಕುಡಿ, ಆಮೇಲೆ ಬಸ್ಲೆ ಸೊಪ್ಪು, ಆ ತರದ್ದು. ಈಗ ನಿಮ್ಮ ಈ ಕೈತೋಟದಲ್ಲಿ ನನಗೆ ಹೆಚ್ಚಿಗೆ ಪ್ರಮುಖವಾಗಿ ಕಂಡಿರುವಂತದ್ದು ಈ ನಿತ್ಯ ಪುಷ್ಪ. ನಾವು ಸಾಮಾನ್ಯ ಕರೆಯೋದು ನಿತ್ಯ ಪುಷ್ಪ ಅಂತ. ಅದು ಸಾಮಾನ್ಯ ಎಷ್ಟು ಜಾತಿ ಇವೆ? ನಿತ್ಯ ಪುಷ್ಪ ಈಗ ಸುಮಾರು ಒಂದು 50 ಜಾತಿ ಇದೆ ನನ್ನ ಹತ್ರ. ಇದನ್ನ ನಾನು ಒಟ್ಟಾಕ್ಲಿಕ್ಕೆ ಹಿಡ್ದು ಸುಮಾರು 10 ವರ್ಷದ ಮೇಲೆ ಆಯ್ತೇನು ಈ ನಿತ್ಯ ಪುಷ್ಪ. ಅದು ಎಲ್ಲಿ ಸಿಕ್ರು ಅದನ್ನ ತಂದು ಅದನ್ನ ಮತ್ತೆ ಅದದ್ ಬೇರೆ ಗಿಡ ಮಾಡಿ ಇಲ್ಲ ಬೀಜ ಮಾಡಿ ಅದನ್ನ ಹಾಕಿ, ಇದನ್ನ ಮಳೆಗಾಲದಲ್ಲಿ ಇಟ್ಕೊಳ್ಳೋದೇ ಒಂದ್ ದೊಡ್ಡ ಕೆಲ್ಸ. ನಿತ್ಯ ಪುಷ್ಪನ ಮಳೆಗಾಲದಲ್ಲಿ ಮಳೆ ಬೀಳ್ಲಿಕ್ಕಿಲ್ಲ ಇದಕ್ಕೆ. ಮಳೆ ಬಿದ್ರೆ ಹೋಯ್ತು. ನಿಮಗೆ ಅದ್ರ ಬಗ್ಗೆ, ಆ ಹೂವಿನ ಗಿಡದ ಬಗ್ಗೆ ಆಸಕ್ತಿ ಯಾಕೆ? ಈ ತರ ಕಲರ್ ನೀವು ಬೇರೆ ಎಲ್ಲಾರು ನೋಡಿರ್ಲಿಲ್ಲ. ಅದೇ ಅದು ಸಾಮಾನ್ಯ ನಾನು ಇಲ್ಲಿ ಸಿರ್ಸಿ ಒಳಗಡೆ ಅಂತೂ ಸಾಮಾನ್ಯ ಎಲ್ಲೂ ನೋಡಿಲ್ಲ. ಯಾಕೆಂದ್ರೆ ನಿತ್ಯ ಪುಷ್ಪಗಳು ಇರ್ತವೆ, ಸಾದಾ ಒಂದು 3-4 ಜಾತಿ ನಿತ್ಯ ಪುಷ್ಪಗಳು. ಸಾಮಾನ್ಯ ನಿತ್ಯ ಪುಷ್ಪಗಳು ಇಲ್ಲಿದ್ದು ಮನೆ ಇಲ್ಲ ಅಂತ ನಾವು ಹೇಳ್ಬೋದು. ಈ ತುಳಸಿ ಗಿಡ ಹೇಗೋ ಹಾಗೆ ನಿತ್ಯ ಪುಷ್ಪಗಳು ಇರ್ತವೆ. ಆದ್ರೆ ನನಗೆ ಆಸಕ್ತಿ ಹುಟ್ಟಿದ್ದದೆ, ಇಷ್ಟು ಜಾತಿ ನಿತ್ಯ ಪುಷ್ಪಗಳನ್ನ ಅಷ್ಟು ಸುಲಭ ಅಲ್ಲ ಮಾಡೋದು. ಅಂದ್ರೆ ಅದೇ ಒಂದ್ 10 ವರ್ಷ ಆಯ್ತೇನು ನಿತ್ಯ ಪುಷ್ಪ ಒಟ್ಟಾಕ್ಲಿಕ್ಕೆ ಹಿಡ್ದೆ. ಎಲ್ಲಿ ಹೋದ್ರು ನರ್ಸರಿ ಹೋಗುದು, ಯಾವ್ದಾದ್ರು ಹೊಸ ಕಲರ್ ಸಿಗ್ತದ ನೋಡುದು, ಅದನ್ನ ತಗೊಂಡ್ ಬರುದು, ಅದನ್ನ ಜೋಪಾನ ಮಾಡುದು. ಮಳೆಗಾಲದಲ್ಲಿ ಕಸಿ ಕಟ್ಟಿ ಬೇರೆ ಗಿಡ ಮಾಡ್ಕೊಂಡು ಅದನ್ನ ಇಟ್ಕೊಳ್ಬೇಕು. ಈ ದೊಡ್ಡ ದೊಡ್ಡ ಗಿಡ ಎಲ್ಲಾ ನೀರ್ ಒಂದ್ ಚೂರ್ ಸಿಡಿದ್ರು ಸಾಕು, ಮಳೆ ನೀರು ಅಲ್ಲೇ ಕೊಳ್ತೋಗ್ತದೆ. ಹೌದು. ಈ ನಿತ್ಯ ಪುಷ್ಪ ಒಂದು ಪ್ರಭೇದ, ಈ ಜಾತಿ ಇದೆಯಲ್ಲ, ಇದು ತುಂಬಾ ಔಷಧಿ ವಸ್ತು ಅಂತ ನಾನು ಕೇಳ್ಪಟ್ಟಿದ್ದು ಹಿರಿಯರಿಂದ. ನಿಮ್ಗೆ ಏನಾದ್ರು ಅದ್ರ ಬಗ್ಗೆ ಮಾಹಿತಿ ಇದೆಯಾ? ಒಂದ್ ಸ್ವಲ್ಪ ಗೊತ್ತಿದೆ. ಇದನ್ನ ಸಂಸ್ಕೃತದಲ್ಲಿ ಸದಾ ಪುಷ್ಪ ಅಂತ ಕರೀತಾರೆ. ಅಂದ್ರೆ ಯಾವಾಗ್ಲೂ ಹೂವಾಗಿರ್ತದಲ್ಲ. ಮತ್ತೆ ಈ ಬಿಳಿ ನಿತ್ಯ ಪುಷ್ಪ ಈ ರಜೆ ಆದವ್ರಿಗೆ, ಹೊಟ್ಟೆ ನೋವಿಗೆ ಹಂಗಂತ ಬರೀ ಹಸಿ ಎಲೆ ತಿನ್ಬಾರ್ದು. ಅದನ್ನ ನೀರಿಗೆ ಹಾಕಿ ಕುದಿಸ್ಕೊಂಡು, 1 ಲೋಟ ನೀರಿಗೆ 5 ಎಲೆ ಹಾಕಿ ಕುದಿಸ್ಕೊಂಡು ಅರ್ಧ ಮಾಡ್ಕೊಂಡು ಆ ನೀರನ್ನ ಬತ್ಸಿ ಆ ನೀರ್ ಕುಡಿಬೇಕು. ಹೌದು, ಒಂದು ಔಷಧಿ ಸಸ್ಯ. ಮತ್ತೆ ಬ್ಲಡ್ ಪ್ರೆಷರಿಗೂ ಆಗ ಬರ್ತದೆ, ಹೈಪರ್ ಟೆನ್ಷನ್ ಅವರಿಗೂ ಬರ್ತದೆ. ಮತ್ತೆ ಇದನ್ನ ಕ್ಯಾನ್ಸರಿಗೂ ಮಾಡ್ತಾರಂತೆ, ಅದ್ರದ್ದೆಲ್ಲ ಎಕ್ಸ್ಟ್ರಾಕ್ಟ್ ಮಾಡಿ ಅಂತ ಓದಿದೆ ನಾನು. ಹೌದು. ಮತ್ತೆ ಶುಗರಿಗೇನು? ಶುಗರಿಗೂ ಬರ್ತದೆ. ಇದು ಹೂವಿನ ಎಸ್ಲು ಏನೋ ಮಾಡ್ತಾರೆ. ಅಂದ್ರೆ ಅದನ್ನ ಡೈರೆಕ್ಟ್ ಆಗಿ ತಿನ್ಬಾರ್ದು. ಡೈರೆಕ್ಟ್ ಆಗಿ ತಿಂದ್ರೆ ಸ್ವಲ್ಪ ಪಾಯ್ಸನಸ್ಸೇ ಅದು. ಅದನ್ನ ನೀರಿಗೆ ಹಾಕಿ ಬಚ್ಕೊಳ್ಬೇಕು, ಕುದಿಸ್ಬೇಕು. ಇಲ್ದೇ ಇದ್ರೆ ಹಂಗೆ ತಿನ್ಬಾರ್ದು. ಸ್ವಲ್ಪ ಸ್ಟ್ರಾಂಗ್ ಅದು. ಅಂದ್ರೆ ಒಂದ್ ದಿವ್ಸಕ್ಕೆ ಏನಾಗುದಿಲ್ಲ. ಹಂಗೆ ದಿನ ಔಷಧಿ ಹೇಳಿ ತಿಂತ ಹೋದ್ರೆ ಒಬ್ಬೊಬ್ರಿಗೆ ಹೊಟ್ಟೆ ನೋವು ಬರ್ತದಂತೆ, ಒಬ್ಬೊಬ್ರಿಗೆ ವಾಮಿಟಿಂಗ್ ಆಗ್ತದೆ. ಅದು ಅಂದ್ರೆ ಹಸಿದೆ ತಿಂದ್ಬಿಟ್ರೆ ಲಿವರಿಗೂ ಹೊಟ್ಟೆ ಬೀಳ್ತದೆ ಅದರದ್ದು. ಹಂಗಾಗಿ ಅದನ್ನ ಅವ್ರು ಸೈಂಟಿಸ್ಟ್ ಎಲ್ಲ ಎಕ್ಸ್ಟ್ರಾಕ್ಟ್ ಮಾಡಿ ನಂತರ ಅದು ಔಷಧಿ, ಅಂದ್ರೆ ಔಷಧಿಯಾಗಿ ಅಥವಾ ಅದ್ ಯಾವ್ದೋ ಔಷಧಿಗಳೆಲ್ಲ ಬಳಸೋ ರೀತಿ ಅದು ನಾವು ಹೇಳಲಿಕ್ಕೆ ಆಗೋದಿಲ್ಲ. ಅದರದ್ದೇ ಆದ ಕಾರಣಗಳು, ಎಷ್ಟೋ ಕಾರಣಗಳಿರ್ತವೆ. ಆದ್ರೆ ಹೇಳ್ತಾರಲ್ಲ ಮನೆ ಔಷಧಿ ಅಂತ, ಕುದಿಸ್ಕೊಡ್ಬೇಕು. ಎಲೆ ಆಗ್ಲಿ ಹೂ ಆಗ್ಲಿ ಕುದಿಸ್ಕೊಡಿದ್ರೆ ಅಡ್ಡಿಲ್ಲ. ಬತ್ಸಿ ಕುದಿಸ್ಕೊಡಿದ್ರೆ ಅದೇ ಸುಮಾರು. ಈಗ ನಮ್ಮ ಕೆಲವು ಸಣ್ಣ ಪುಟ್ಟ ಇದಕ್ಕೆಲ್ಲ ಬರ್ತದೆ, ಡಯಾಬಿಟಿಸ್ನವರಿಗೂ ಬರ್ತದಲ್ಲ ಕುದಿಸ್ಕೊಂಡ್ ಕುಡಿದ್ರೆ. ಈ ತರ ಇದೇನೀಗ ಈ ದಿನನಿತ್ಯದಲ್ಲಿ ಬೆಳೆಯುವಂತ ಗಿಡ ಅಲ್ಲ, ಅಂದ್ರೆ ಇದು ಸ್ಪೆಷಲ್ ಜಾತಿ. ಇದು ಈಗ ನೀವು ಬೆಳೆದಿರ್ತೀರಾ, ಇದು ಎಲ್ಲಾ ಕಡೆ ಎಲ್ಲಾ ಗಿಡಗಳು ಬೀಜದಿಂದನೇ ಹುಟ್ಟೋದಿಲ್ಲ. ಈಗ ಫಾರಂ ಅಂದ್ರೆ ಸ್ವಲ್ಪ ಬೇರೆ ತರನೇ ಅದನ್ನ
ಕಸಿನೋ ಏನೋ ಟಿಶ್ಯೂ ಮಾಡಿರ್ತಾರೆ, ಕಲ್ಚರ್ ಮಾಡಿರ್ತಾರೆ. ಟಿಶ್ಯೂ ಕಲ್ಚರ್ ಮಾಡಿರ್ತಾರೆ. ಈಗ ಇದ್ ಮಾಡೋದಿಲ್ಲ, ನೀವು ಮಳೆ ಬಂದ್ರೆ ನಿಲ್ಲೋದಿಲ್ಲ ಅಂದ್ರೆ ಹೌದು ಇದನ್ನ ಹೆಂಗ್ ಕಾಪಾಡ್ಕೊಳ್ತೀರಾ? ಈಗ ಇಷ್ಟು ದೊಡ್ಡ ದೊಡ್ಡ ಕುಂಡಗಳಲ್ಲಿ ಬೆಳೆದಿದ್ದೀರಾ, ಅದು ಈಗ ಮಳೆಯಲ್ಲಿ ಇಡೋದು ಅನಿವಾರ್ಯ. ಅದು ಕಷ್ಟ. ಹೆಂಗ್ ಮಾಡ್ತೀರಾ ಇದನ್ನ ನೀವು? ನಾನು ಮಳೆ ಬರುದ್ರೊಳಗೆ ಈ ತರ ಸಣ್ಣ ಸಣ್ಣ ಕುಂಡದಲ್ಲಿ ಸಾದಾ ನಿತ್ಯ ಪುಷ್ಪ ನೆಟ್ಕೊಂಡು ಅದಕ್ಕೆ ಈ ತರ ಸ್ಪೆಷಲ್ ಇದ್ದಿದ್ದೆಲ್ಲ ಕಸಿ ಕಟ್ಟಿ, ಅಂದ್ರೆ ಇದಕ್ಕೆ ಅವಾಗ ಮಳೆಗಾಲದಲ್ಲಿ ಜಾಗ ಸಣ್ಣ ಸಾಕಲ್ಲ, ಇದನ್ನ ಅವಾಗ ಎಲ್ಲಾದ್ರೂ ಮಳೆ ತಾಗದಿದ್ದ ಜಾಗದಲ್ಲಿ ಇಟ್ಕೊಂಡು ನನ್ನ ಜಾತಿನೆಲ್ಲ ಉಳ್ಸ್ಕೊಳ್ತೇನೆ ಮಳೆಗಾಲದಲ್ಲಿ. ಇಲ್ಲಾಂದ್ರೆ ತುಂಬಾ ಕಷ್ಟ ಆಗ್ತದಲ್ಲ. ಇದಕ್ಕೆ ಈಗ ಸಾದಾ ಜಾತಿಗೆ ಬಿಡೋ ತರ ಬೀಜಗಳು ಬಿಡೋದಿಲ್ವಾ? ಬಿಡ್ತದೆ, ಆದ್ರೆ ಎಲ್ಲಾ ಬೀಜನು ಅದೇ ತರ ಆಗುದಿಲ್ಲ, ಎಲ್ಲ ಬೇರೆ ಬೇರೆ. ಜಾತಿನೇ ಬೇರೆ ಆಗ್ಬಿಡ್ತದೆ. ಕೆಲವೊಂದೆಲ್ಲ ಅದೇ ತರ ಆಗ್ತದೆ, ಕೆಲವೊಂದೆಲ್ಲ ಮತ್ತು ಲೈಟ್ ಕಲರ್ ಆಗ್ತಾ ಹೋಗ್ತದೆ. ಈಗ ಡಾರ್ಕ್ ಇದ್ದಿದ್ದು ಲೈಟ್ ಕಲರ್ ಆಗ್ತಾ ಹೋಗ್ತದೆ. ಇದ್ರಲ್ಲಿ ಕೆಲವೊಂದು ಬೀಜ ಬಿದ್ದಿದ್ದು ನೋಡಿ, ಇದು ಬೀಜ ಬಿದ್ದಾಗಿದ್ದೆ. ಈ ಹೂವು ಈ ಹೂವು ಅಂದ್ರೆ ಇದ್ದಿದ್ರಕ್ಕಿಂತ ಲೈಟ್ ಆಗಿ ಆಗ್ತದೆ. ತುಂಬಾ ಒಂದು ಕಷ್ಟಕರ ಕೆಲಸನೇ ಇದು, ಅಷ್ಟು ಸುಲಭ ಕೆಲಸ. ಸ್ವಲ್ಪ ಪೇಶನ್ಸ್ ಬೇಕು. ಇದೀಗ ನೀವು ಈಗ ಮಳೆಗಾಲ ಹಿಡಿಯೋ ತನಕ ಮಾಡಿಟ್ಟಿದ್ರೆ ಮಳೆಗಾಲ ಮುಗಿಯೋ ತನಕ ಇದು ದೊಡ್ಡ ಪಾಟಿಗೆ ಹಾಕಷ್ಟು ದೊಡ್ಡ ಆಗಿರ್ತದೆ. ಆದ್ರೆ ಗಿಡ ಚಲೋ ಇರುದಿಲ್ಲ, ಜಾತಿ ಇರ್ತದೆ. ಮತ್ತೆ ಮಳೆಗಾಲ ಮುಗಿದ್ಮೇಲೆ ನಾ ಬೇರೆ ಗಿಡಕ್ ಮತ್ತೆ ಇದ್ರದ್ ಕಸಿ ಕಟ್ಕೊಳ್ಳಿ. ಓಹೋ, ಈಗ ಇದನ್ನ ಕಟ್ ಮಾಡಿ ಮತ್ತೊಂದ್ ಕಸಿ ಕಟ್ತೀರಾ? ಅಷ್ಟೊತ್ರೊಳಗಡೆ ನೀವು ಸಾದಾ ಜಾತಿ ದೊಡ್ಡ ತುಂಬಾ ಒಂದು ಪೇಶನ್ಸಿನ ಕೆಲಸ. ಆದ್ರೂ ಅದು ಇಷ್ಟ ಆಗಿ ಮಾಡಿದ್ರೆ ಅದು ಅಷ್ಟ್ ಕಷ್ಟ ಅನ್ಸೋದಿಲ್ಲ. ತೊಂದ್ರೆ ಇಲ್ಲ, ಇಷ್ಟ ಆಗಿ ಮಾಡೋದಕ್ಕೆ ಅಡ್ಡಿಲ್ಲ. ಹೌದು, ತುಂಬಾ ಚೆನ್ನಾಗಿದೆ ಗಿಡಗಳು. ಥ್ಯಾಂಕ್ ಯು. ಇನ್ನೂ ಹೆಚ್ಚಿಗೆ ಜಾತಿ ಮಾಡಿ. ಮನೆಯಲ್ಲಿ ಬೆಳೆಯುವಂತ ಗಿಡಗಳು ಸಾಮಾನ್ಯವಾಗಿ ಔಷಧಿ ಗುಣಗಳನ್ನು ಹೊಂದಿರುವಂತವೇ ಆಗಿರ್ತವೆ. ಅಂದ್ರೆ ಹಿಂದಿನ ಕಾಲದವರು ಅದೇ ಪ್ರಕಾರ ಆ ಹೂವಿನ ಗಿಡಗಳನ್ನ ಬೆಳೆಸಿರ್ತಾರೆ ಅಂತ ನಾವು ಹಳೆ ಜನರಿಂದ ತಿಳ್ಕೊಳ್ತಾ ಇದ್ದೇವೆ. ಮತ್ತೆ ಈ ಔಷಧಿ ಸಸ್ಯಗಳಂತ ಸಸ್ಯಗಳು ನೋಡ್ಲಿಕ್ಕೂ ಚಂದಾಗಿರ್ತದೆ, ಮತ್ತೆ ಖುಷಿ ಕೊಡ್ತದೆ. ತುಂಬಾ ಖುಷಿ ಆಗ್ತಾ ಇದೆ. ದಿನಾ ಬೆಳಗ್ಗೆ ಎದ್ದು ಕೂಡ ಮೊದ್ಲು ಬಂದು ಒಂದ್ಸಲ ಒಂದ್ ರೌಂಡ್ ಹಾಕದ್ಮೇಲೆ ಮುಂದಿನ ಕೆಲ್ಸ. ಮನಸ್ಸಿಗೇನೋ ಒಂದು ಆಹ್ಲಾದಕರ ವಾತಾವರಣ ಇರ್ತದೆ ಮನೆಯಲ್ಲಿ. ಮತ್ತೆ ನೀವು ಈಗ ಇಷ್ಟೆಲ್ಲಾ ಹೂವಿನ ಸಸ್ಯಗಳನ್ನ ಬೆಳೆದಿದ್ದೀರಾ. ಕೆಲವೊಬ್ಬೊಬ್ರು ಅದೇನ್ ಮಾಡ್ತಾರೆ ಅಂದ್ರೆ ಯಾರಿಗಾದ್ರೂ ಬೇಕಾದ್ರೆ ಮಾಡ್ಕೊಡ್ತಾರೆ, ಅಥವಾ ದುಡ್ಡಿಗೆ ಮಾರಾಟ ಮಾಡ್ತಾರೆ. ಅದೊಂಥರ ಒಂದು ಗೃಹ ಕೈಗಾರಿಕೆ ತರನೇ ಹೇಳ್ಬೋದು, ಒಂದು ಸ್ವ ಉದ್ಯೋಗ. ನೀವ್ ಆತರ ಏನಾದ್ರು ಮಾಡಿ? ಇಲ್ಲ ಇಲ್ಲ, ಅಲ್ಲ ಯಾರಾದ್ರೂ ಕೇಳಿದ್ರೆ ಕೊಡ್ತೇನೆ, ಆದ್ರೆ ಹಿಂಗೆ ದುಡ್ಡಿಗೆ ಅಂತಲ್ಲ, ಹೀಗೆ ಮಾಡ್ಕೊಡ್ತೀನಿ, ಹೀಗೆ ಕೊಡ್ತೇನೆ. ಮತ್ತೆ ಇದಿಷ್ಟೆಲ್ಲ ಮಾಡಕ್ಕೆ ಸಾಮಾನ್ಯವಾಗಿ ನೀವ್ ಒಬ್ರೇ ಪ್ರಯತ್ನ ಪಟ್ರೆ ಆಗೋದಿಲ್ಲ, ಮತ್ತೆ ಯಾರ್ದಾರು ಸಹಾಯ ಬೇಕು, ಇಲ್ಲ ಮನೆಯವ್ರದ್ದು ಸಪೋರ್ಟ್ ಆದ್ರೂ ಬೇಕು. ಯಾಕೆಂದ್ರೆ ನಿಮ್ ಮನೇಲಿ ಇರುವಂತ ಪಾಟ್ ಗಳನ್ನ ನೋಡಿದ್ರೆ ಗೊತ್ತಾಗ್ತದೆ ಅದಕ್ಕೆ ಎಷ್ಟು ಹಣ ವ್ಯಯಿಸಿದೀರಾ ನೀವು, ಎಷ್ಟು ಸಮಯ ಹಾಕಿದೀರಾ, ಎಷ್ಟು ಅದಕ್ಕೆ ಇದುಂಟು. ಸಮಯ ನಂದು ನಂಗೆ ತೊಂದ್ರೆ ಇಲ್ಲ, ಆದ್ರೆ ಬಾಕಿ ಅದಕ್ಕೆ ಸಹಕಾರ ಕೊಟ್ಟವ್ರು. ಈಗ ಒಂದ್ ನರ್ಸರಿ ಹೋದ್ರೆ ಇಲ್ಲ ಒಂದ್ ಪಾಟ್ ತರ್ಲಿಕ್ಕೆ ಎಲ್ಲದಕ್ಕೂ ನಮ್ ಮನೆಯವ್ರದೇ ಸಹಕಾರ. ಅವ್ರು ನೀನು ಗಿಡ ಎಷ್ಟು ಬೇಕಾದ್ರೂ ಬೆಳೆಸೋ, ಬೇಜಾರಿಲ್ಲ, ಆಸ್ಪತ್ರೆಗ್ ದುಡ್ಡು ಹಾಕೋದ್ಕಿಂತ ಗಿಡಕ್ ದುಡ್ಡು ಹಾಕ್ಬೋದು, ನಿಂಗ್ ಖುಷಿ ಯಾವ್ದ್ರಲ್ಲಿ ಉಂಟು ಅದನ್ನೇ ಮಾಡು ಅಂತ ಹೇಳ್ತಾರೆ. ಈ ತರ ಸ್ವಂತ ಮನೆಗಳಿದ್ದು ಜಾಗ ಇದೆ ಅಥವಾ ಮನೇಲಿ ಸಪೋರ್ಟ್ ಇದ್ದಾರೆ ಅಂದ್ರೆ ಹೆಣ್ಮಕ್ಳಿಗೆ ಇದೊಂದು ಒಳ್ಳೆ ಒಂದು ಅವಕಾಶ ಮಾಡ್ಬೋದು. ತುಂಬಾ ಖುಷಿ ಆಗ್ತದೆ. ಥ್ಯಾಂಕ್ ಯು. ನೀವು ಸಂದರ್ಶನ ಮಾಡ್ಲಿಕ್ ಬಂದಿದ್ದೆ ನಂಗೆ ಖುಷಿ. ಇನ್ನೊಂದಂದ್ರೆ ನೀವು ಈಗ ಒಂದು ಒಳ್ಳೆ ಒಂದು ಹವ್ಯಾಸಗಳನ್ನ ಬೆಳೆಸ್ಕೊಂಡಿರುವಂತ ಒಂದು ಮಹಿಳೆಯಾಗಿ ಇನ್ನೊಬ್ರಿಗೆ ಯಾವ್ದಾದ್ರು ಅಂದ್ರೆ ನಮ್ಮ ಸಮಾಜಕ್ಕೆ ಯಾವ್ದಾದ್ರು ಒಂದು ಮೆಸೇಜ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅಂದ್ರೆ ಈಗ ಹೂವಿನ ಗಿಡ ಬೆಳೆಸೋದ್ರಿಂದ ಮನ್ಸಿಗೊಂದು ಭಾರಿ ಖುಷಿನೂ ಹೌದು. ಮತ್ತೆ ಕೆಲವು ಈ ಡಿಪ್ರೆಷನ್ ಮನೇಲಿ ಎಂತದು ಮಾಡದೆ ಸುಮ್ಮನೆ ಕುತ್ಕೊಳ್ಳೋದ್ಕಿಂತ ಡಿಪ್ರೆಷನ್ಗೆ ಅದಕ್ಕೆ ಇದಕ್ಕೆ ಇಲ್ಲ ನಾ ಹರಟೆ ಆ ಕಡೆ ಈ ಕಡೆ ಮನೆಗೆ ಹೋಗಿ ಹರಟೆ ಹೊಡಿಯೋದು, ಅದ್ರಕ್ಕಿಂತ ಈ ತರ ಏನಾದ್ರು ಹವ್ಯಾಸ ಬೆಳೆಸ್ಕೊಂಡ್ರೆ ಹೆಂಗಸ್ರಿಗೆ ಭಾರಿ ಚಲೋದು ಅಂತ ನಾ ಹೇಳೋದು. ತುಂಬಾ ಸಂತೋಷ ಆಯ್ತು. ನಿಮ್ಮ ಒಂದು ಅನಿಸಿಕೆಗಳನ್ನ ಹಂಚಿಕೊಂಡಿದ್ದೀರಾ, ಅನುಭವಗಳನ್ನ ಹಂಚಿಕೊಂಡಿದ್ದೀರಾ. ಒಂದು ಸುಂದರವಾದ ಹೂದೋಟಕ್ಕೆ ಬಂದ್ ಭೇಟಿ ನೀಡಿದ ಹೋದಂತ ಅನುಭವ ನಮ್ಗೆ ಆಯ್ತು. ತುಂಬಾ ಹೃದಯದ ಧನ್ಯವಾದಗಳು. ನಿಮ್ಮ ಈ ಹೂವಿನ ಸಂತೆ ಇನ್ನೂ ಮುಂದುವರಿಲಿ. ಇಲ್ಲಿರೋ ಖಾಲಿ ಜಾಗಗಳೆಲ್ಲ ಮುಂದಿನ ವರ್ಷ ಬರೋದ್ರೊಳಗೆ ಮತ್ತು ತುಂಬ ತುಳುಗ್ಲಿ ಹೂವಿಂದ ಅಂತ
ಆಶಿಸ್ತೇನೆ. ಇದು ನಿಮ್ಗಾಗಿ ಬಿಂದೂರಿ. ಥ್ಯಾಂಕ್ ಯು. ಜಗತಿ